ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಅಜಿತ್, ದಕ್ಷಿಣ ಕನ್ನಡ ಜಿಲ್ಲಾ, ಪುತ್ತೂರು ವರದಿವಾರ. ತಂತ್ರಜ್ಞಾನದ ಈ ಯುಗದಲ್ಲಿ ಇಂದು ಮೊಬೈಲ್ ಎಲ್ಲರ ಅನಿವಾರ್ಯತೆಯಾಗಿದೆ. ತನ್ನ ಎಲ್ಲ ಕೆಲಸ ಕಾರ್ಯಗಳಿಗೂ ಮೊಬೈಲನ್ನು ಅನುಸರಿಸುವಂಥ ಮತ್ತು ಅವಲಂಬಿಸುವಂತಹ ವ್ಯವಸ್ಥೆಗೆ ಇದೀಗ ಜನ ಒಗ್ಗಿಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಇಂದು ಪುಸ್ತಕ ಓದುವವರ ಸಂಖ್ಯೆ ಗಣನೀಯವಾಗಿ ಕುಸಿತಾ ಇದೆ. ಈ ಒಂದು ಪುಸ್ತಕ ಓದುವವರ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು, ಪುಸ್ತಕದ ಮೇಲಿನ ಪ್ರೀತಿಯನ್ನು ಹೆಚ್ಚಿಸಬೇಕು ಎನ್ನುವಂಥ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಆಟೋ ಚಾಲಕನವರು ತನ್ನ ವಿಭಿನ್ನ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಈ ಆಟೋ ಚಾಲಕನ ವಿಭಿನ್ನ ಪ್ರಯತ್ನವೇನು ಎನ್ನುವಂಥ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ನೀವು ನಮ್ಮ ನ್ಯೂಸ್ 18 ಯೂಟ್ಯೂಬ್ ಖಾತೆ, ಫೇಸ್ಬುಕ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆಯನ್ನು ಫಾಲೋ ಮಾಡಿ ಎನ್ನುತ್ತಾ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಜ್ಜಿಬೆಟ್ಟು ನಿವಾಸಿಯಾಗಿರುವಂಥ ಸುಶಾಂತ್ ತನ್ನ ಆಟೋವನ್ನು ಇದೀಗ ಮಿನಿ ಗ್ರಂಥಾಲಯವನ್ನಾಗಿ ರೂಪಿಸಿಕೊಂಡಿದ್ದಾರೆ. ಈ ಒಂದು ಆಟೋದಲ್ಲಿ ಸುಮಾರು 100ಕ್ಕೂ ಮಿಕ್ಕಿದ ಬುಕ್ ಅಂದರೆ ಪುಸ್ತಕಗಳನ್ನು ಇರಿಸಿಕೊಂಡಿದ್ದು, ಈ ಪುಸ್ತಕಗಳನ್ನು ಇರಿಸಿಕೊಳ್ಳಲೆಂದೇ ಆಟೋದಲ್ಲಿ ಕೆಲವು ಮಾರ್ಪಾಡುಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಆಟೋದ ಎರಡು ಪಕ್ಕದಲ್ಲಿ ಕೂಡ ಒಂದು ಸಣ್ಣ ಕಪಾಟಿನಂತೆ ಅಂದರೆ ಸಣ್ಣ ಪುಸ್ತಕ ಇಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದು, ಅದರಲ್ಲಿ 100ಕ್ಕೂ ಮಿಕ್ಕಿದ ಪುಸ್ತಕಗಳನ್ನು ಅವರು ಇರಿಸಿಕೊಂಡಿದ್ದಾರೆ. ಈ ಒಂದು ಸುಶಾಂತ್ ಅವರ ಆಟೋದಲ್ಲಿ ಬರುವ ಪ್ರಯಾಣಿಕರು ಟೈಮ್ ಪಾಸ್ ಮಾಡಲು ಈ ಒಂದು ಪುಸ್ತಕಗಳನ್ನು ಓದುವಂಥ ವ್ಯವಸ್ಥೆಗೆ ಇದೀಗ ಒಗ್ಗಿಕೊಂಡಿದ್ದಾರೆ. ಕಳೆದ 1.5 ತಿಂಗಳ ಮೊದಲು ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿರುವಂಥ ಸುಶಾನಿಗೆ ಪ್ರಯಾಣಿಕರಿಂದ ಹೆಚ್ಚಿನ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ. ಪ್ರಯಾಣಿಕರು ಸುಶಾಂತ್ ಆಟೋದಲ್ಲಿರುವಂಥ ಪುಸ್ತಕಗಳನ್ನು ಓದುವುದಲ್ಲದೆ ಅವರು ತಮ್ಮ ಮನೆಯಲ್ಲಿರುವಂಥ ಪುಸ್ತಕಗಳನ್ನು ಕೂಡ ಸುಶಾನ್ಗೆ ನೀಡುವಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಸುಶಾನ್ನ ಆಟೋದಲ್ಲಿರುವಂತಹ ಪುಸ್ತಕಗಳನ್ನು ಮನೆಗೆ ಕೊಂಡೋಗಿ ಅವುಗಳನ್ನು ಓದಿ ಬಳಿಕ ಅದನ್ನು ರಿಟರ್ನ್ ಸುಶಾನ್ಗೆ ನೀಡುವಂತಹ ವ್ಯವಸ್ಥೆಯು ಕೂಡ ಇದೀಗ ನಡೀತಾ ಇದೆ. ಪುಸ್ತಕಗಳನ್ನು ಮಕ್ಕಳು ಹೆಚ್ಚಾಗಿ ಓದಬೇಕು ಮತ್ತು ಎಲ್ಲ ವಯಸ್ಸಿನವರು ಕೂಡ ಪುಸ್ತಕಗಳನ್ನು ಓದಲು ಮುಂದಾಗಬೇಕು ಎನ್ನುವಂಥ ಉದ್ದೇಶದಿಂದ ಸುಶಾನ್ ಈ ಒಂದು ವ್ಯವಸ್ಥೆಯನ್ನು ಆಟೋದಲ್ಲಿ ಮಾಡಿಕೊಂಡಿದ್ದಾರೆ. ಚಿಕ್ಕಂದಿನಿಂದಲೇ ಸುಶಾನ್ ಅವರಿಗೆ ಪುಸ್ತಕಗಳನ್ನು ಓದುವ ಹವ್ಯಾಸ ಇದ್ದ ಕಾರಣಕ್ಕಾಗಿ ಅವರು ಜಾತ್ರೆಗೆ ಹೋದ ಸಂದರ್ಭದಲ್ಲಿ ಅಥವಾ ಇತರ ಯಾವುದೇ ಮೇಳಗಳಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿಂದ ಪುಸ್ತಕಗಳನ್ನು ಕೊಂಡು ಮನೆಗೆ ತರುವಂಥ ಮತ್ತು ಅವುಗಳನ್ನು ಓದುವಂಥ ಒಂದು ಪ್ರವೃತ್ತಿಯನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾಯಿತ್ತು. ಈ ಒಂದು ಪ್ರವೃತ್ತಿಯನ್ನು ಈಗ ಆಟೋದಲ್ಲಿ ಕೂಡ ಬಳಸಿಕೊಳ್ಳುವ ಮೂಲಕ ಆಟೋಗೆ ಬರುವಂಥ ಪ್ರಯಾಣಿಕರು ಕೂಡ ಪುಸ್ತಕಗಳನ್ನು ಓದಬೇಕು ಮತ್ತು ಆ ಪುಸ್ತಕಗಳಲ್ಲಿರುವ ವಿಚಾರವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ಸುಶಾನ್ ಈ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಕೇವಲ ಪುಸ್ತಕಗಳನ್ನು ಮಾತ್ರವಲ್ಲದೆ ಹಲವು ಚಿಂತಕರು ಬರೆದಂತಹ ಮಾತುಗಳನ್ನು, ಗಾದೆಗಳನ್ನು, ಸುಭಾಷಿತಗಳನ್ನು ಆಟೋದ ತುಂಬೆಲ್ಲ ಅಳವಡಿಸಿಕೊಂಡಿರುವಂತಹ ಸುಶಾನ್ನ ಆಟೋವೇ ವಿಭಿನ್ನವಾಗಿದೆ. ಈ ಒಂದು ಆಟೋದೊಳಗೆ ಹೋದ ಪ್ರಯಾಣಿಕರು ಈ ಒಂದು ಆಟೋದಲ್ಲಿರುವಂಥ ವ್ಯವಸ್ಥೆಯನ್ನು ನೋಡಿ ತುಂಬ ಖುಷಿ ಪಡ್ತಾರೆ ಮತ್ತು ಸುಶಾನ್ನ ಪ್ರಯತ್ನಕ್ಕೆ ತುಂಬ ಹೃದಯದ ಧನ್ಯವಾದವನ್ನು ಕೂಡ ಹೇಳಿಕೊಂಡು ಹೋಗುವಂಥ ವ್ಯವಸ್ಥೆ ಇದೀಗ ನಡೀತಾ ಇದೆ. ಈ ರಿಕ್ಷಾ ಸುಶಾನ್ ಅವರು ಇಡೀ ಊರಿಗೆ ಬೇಕಾದ ಸಂದೇಶವನ್ನ ಪ್ರತಿ ಗ್ರಾಮಗಳಿಗೆ ಹೊತ್ತೊಯ್ತಾ ಇದೆ. ಪುಸ್ತಕಗಳು ಹೇಗೂ ಇವೆ, ಗ್ರಂಥಾಲಯವೇ ಇದೆ, ಗ್ರಂಥ ಭಂಡಾರವೇ ಇದೆ. ಅದರ ಜೊತೆಗೆ ಫಸ್ಟ್ ಏಡ್ ಕಿಟ್ ಇದೆ, ಜನರಿಗೆ ಬೇಕಾದಂತಹ ಫೈರ್ ಸರ್ವಿಸ್ನ ಒಂದು ಸಣ್ಣ ಕಿಟ್ ಇಟ್ಕೊಂಡಿದ್ದಾರೆ. ಮೊಬೈಲ್ ಬಂದಂಥ ಪ್ರಯಾಣಿಕರಿಗೆ ಮೊಬೈಲ್ ಚಾರ್ಜ್ ಮಾಡ್ಲಿಕ್ಕೋಸ್ಕರ ಚಾರ್ಜರ್ ಇಟ್ಕೊಂಡಿದ್ದಾರೆ. ಆಚೆ ಈಚೆ ಗಿಡಗಳನ್ನು ಹಾಕಿ ಪರಿಸರ ಪ್ರೇಮವನ್ನ ಎಲ್ಲೆಡೆ ಸಾರ್ತಾ ಇದ್ದಾರೆ ಅವರು. ಅದೇ ರೀತಿ ಒಳ್ಳೊಳ್ಳೆ ಸಂದೇಶಗಳನ್ನ ಬರೆದಿದ್ದಾರೆ. ಅವರು ತನ್ನ ರಿಕ್ಷಾದಲ್ಲಿ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗ್ತಾರೆ. ಆ ಮಕ್ಕಳ ಮನಸ್ಸಲ್ಲಿ ಓದಬೇಕು, ಕಲಿಬೇಕು, ಇನ್ನೇನೊಂದು ಮಾಡಬೇಕು, ಸಮಾಜಕ್ಕೂ ಸೇವೆ ಮಾಡಬೇಕು ಅನ್ನೋ ಭಾವನೆಯನ್ನು ಮೂಡಿಸ್ತಾ ಇದ್ದಾರೆ. ಅವರ ರಿಕ್ಷಾ ಗ್ರಾಮಕ್ಕೆ ಹೋದಾಗ ಅಲ್ಲಿ ಮಕ್ಕಳೆಲ್ಲ ಬಂದು ಕೂಡಿಕೊಂಡು ಅವ್ರಿಗೆ ಬೇಕಾದ ಪುಸ್ತಕಗಳನ್ನ ತಗೊಂಡು ಹೋಗ್ತಾರೆ, ಓದ್ತಾರೆ, ಅದನ್ನು ವಾಪಸ್ ಅವ್ರಿಗೆ ತಂದು ಕೊಡ್ತಾರೆ. ಹಾಗಾಗಿ ಈ ಲೈಬ್ರರಿಯೇ ಅವ್ರ ಮನೆಗೆ ಹೋದಾಗೆ ಇದೆ. ಎಲ್ಲೋ ಒಂದ್ ಕಡೆ ಲೈಬ್ರರಿ ಇದ್ರೆ ಮಕ್ಕಳು ಬರೋದು ಕಡಿಮೆ, ಆದರೆ ಈ ಪುಸ್ತಕವನ್ನು ಹೊತ್ಕೊಂಡ ಲೈಬ್ರರಿಯೇ ಅವರ ಮನೆಗಳಿಗೆ ಹೋಗ್ತಾ ಇದೆ, ಎಲ್ಲ ಕಡೆ ಹೋಗ್ತಾ ಇದೆ. ಅದೇ ರೀತಿ ಅವರು ತುಂಬಾ ಪ್ರತಿಭಾವಂತ ಯುವಕ. ತನ್ನ ಎಲ್ಲಾ ಫೀಲ್ಡ್ಗಳಲ್ಲಿ ಅವರನ್ನು ತೊಡಗಿಸ್ಕೊಂಡಿದೆ. ಯಾವ ಕೆಲಸನೂ ಅವ್ರಿಗೆ ಬರುವುದಿಲ್ಲ ಅಂತ ಇಲ್ಲ. ಈವನ್ ಹಾವುಗಳನ್ನು ಕೂಡ ಹಿಡಿತಾರೆ.
ಹಾವುಗಳನ್ನ ಹಿಡಿತಾರೆ, ಕಲಾವಿದರು ಗೋಡೆಗಳಿಗೆ ಚಿತ್ತಾರ ಬಿಡಿಸ್ತಾರೆ, ಮತ್ತು ಎಲ್ಲ ರೀತಿಯಂತಹ ಆರ್ಟಿಸ್ಟಿಕ್ ಕೆಲಸಗಳನ್ನ ಮಾಡ್ತಾರೆ. ತನ್ನನ್ನು ಒಂದೇ ಕೆಲಸಕ್ಕೆ ಅವರು ಲಿಮಿಟ್ ಮಾಡಲಿಲ್ಲ, ಅವ್ರು ಮೀಸಲಿಡಲಿಲ್ಲ. ಯಾಕೆಂತ ಹೇಳಿದ್ರೆ ಅದೊಂದು ಕೆಲಸ ನಾನು ಲಿಮಿಟ್ ಆಗಿದ್ದರೆ ನಾನು ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ. ಹಾಗಾಗಿ ಇನ್ನೂ ಕಲಿತಾ ಇದ್ದಾರೆ, ಇನ್ನೂ ಸಮಾಜಕ್ಕೆ ಸೇವೆ ಮಾಡಬೇಕು ಅಂತಿದ್ದಾರೆ. ಸ್ವಚ್ಛ ಭಾರತವನ್ನು ಕೂಡ ಎಲ್ಲೆಡೆ ಸಾರ್ತಾ ಇದ್ದಾರೆ. ಅವರಿಗೆ ಅಭಿನಂದಿಸ್ತಾ, ಅವರಿಗೆ ಒಳ್ಳೇದಾಗಲಿ, ಭವಿಷ್ಯದಲ್ಲಿ ಇನ್ನೂ ಚೆನ್ನಾಗಿ ಅವರು ಉಜ್ವಲ ಭವಿಷ್ಯವನ್ನು ಕಾಣಲಿ ಅಂತ ಹಾರೈಸ್ತೇನೆ. ಸ್ಪೆಷಲ್ ಅಂದರೆ ನನಗೆ ಈ ಒಂದು ರಿಕ್ಷಾದಲ್ಲಿ ಪ್ರಥಮ ಬಾರಿಗೆ ಪ್ರಯಾಣಿಸಿದಾಗ ಈ ರಿಕ್ಷಾದಲ್ಲಿ ಬಹಳಷ್ಟು ಸ್ಪೆಷಲ್ ನೋಡಿದೆ. ಒಂದು ದೊಡ್ಡ ಸ್ಪೆಷಲ್ ಏನಂತ ಹೇಳಿದರೆ, ಒಂದು ಪುಸ್ತಕದ ಅಂಗಡಿಯಲ್ಲಿ ಬಾಗಿಲನ್ನು ಮಾಡಿಸಿಲ್ಲ. ಕಾರಣ, ಕಳ್ಳರು ಪುಸ್ತಕವನ್ನು ಎಂದಿಗೂ ಓದುವುದಿಲ್ಲ. ಒಂದು ವೇಳೆ ಓದಿದರೆ ಅವರು ಯಾವತ್ತಿಗೂ ಕಳ್ಳರು ಆಗುವುದಿಲ್ಲ ಅಂತ ಆ ಒಂದು ಬರಹ ನನ್ನ ಮನಸ್ಸಿಗೆ ಮುಟ್ಟಿತು. ಆದ್ದರಿಂದ ನಾನು ಎಲ್ಲ ಇದರ ಫೋಟೋವನ್ನು ತೆಗೆದು ನನ್ನ ಸ್ಟಾಪ್ ಬಂದಾಗ ನಾನು ಇವರಿಗೆ ಹೇಳಿದೆ, ಅವರಿಗೆ ಸುಶಾಂತ್ ಅವರಿಗೆ ಹೇಳಿದೆ, ನನಗೆ ನಿಮ್ಮೊಂದು ಫೋಟೋ ಬೇಕಂತ. ತಕ್ಷಣ ಅವರು ಫೋಟೋ ಕೊಟ್ಟರು, ಒಂದು ಸೆಲ್ಫಿ ತೆಗೆದು ನನ್ನ ಫೇಸ್ಬುಕ್ಕಲ್ಲಿ ಹಾಕಿದ ತಕ್ಷಣ ಎಲ್ಲ ಪತ್ರಕರ್ತರು, ನನಗೆ ಪರಿಚಯದ ಎಲ್ಲ ಪತ್ರಕರ್ತರು ನನಗೆ ಫೋನ್ ಮಾಡಿ ಕೇಳಿದ್ರು, ಯಾರು, ಎಲ್ಲಿಯ ಹುಡುಗ, ಏನು ಹೆಸರು, ಮೊಬೈಲ್ ನಂಬರ್ ಕೊಡಿ ಅಂತ. ನನ್ನ ಫೇಸ್ಬುಕ್ಕಲ್ಲಿ ಇತ್ತು, ಅವರ ಮೊಬೈಲ್ ನಂಬರ್ ಫೋಟೋದಲ್ಲಿತ್ತು. ನಾನು ಅವರಿಗೆಲ್ಲ ಫಾರ್ವರ್ಡ್ ಮಾಡಿದೆ. ಅದರ ನಂತರ ಇವರಿಗೆ ಬಹಳಷ್ಟು ಎಲ್ಲರೂ ಪ್ರಶಂಸೆಯ ಸುರಿಮಳೆ ಬಂದಿದೆ. ನಾನು ಏನು ಹೇಳ್ತೀನಿ, ಒಬ್ಬ ವಿದ್ಯಾವಂತ ಹುಡುಗ ಇವತ್ತೊಂದು ಆಟೋ ಚಾಲಕನಾಗಿ ಒಂದು ಸಮಾಜಕ್ಕೆ ಮಾದರಿಯಾಗಿ ಆಗಿದ್ದಾರೆ ಈ ಸುಶಾಂತ್ ಅವರಂತ ಹೇಳಿಕೆ ನಾನು ಬಯಸ್ತೇನೆ. ಏನಂತ ಹೇಳಿದ್ರೆ, ಒಂದು ಪರಿಸರ ಪ್ರೇಮಿಯಾಗಿ, ಮತ್ತೊಂದು ಸ್ವಚ್ಛ ಭಾರತ್ನಲ್ಲಿ, ಮತ್ತೊಂದು ತನ್ನಲ್ಲಿರುವಂಥ ಎಲ್ಲ ಪುಸ್ತಕಗಳನ್ನು ತಂದು ದುಡ್ಡು ಕೊಟ್ಟು ತಂದು ಇಲ್ಲಿ ಪುಸ್ತಕದ ಭಂಡಾರವನ್ನು ಇಟ್ಟಿದ್ದಾರೆ. ಯಾರು ಬಂದರೂ ಸಹ ಪುಸ್ತಕ ಓದ್ಬೋದು, ಮನೆಗೆ ತೆಗೆದುಕೊಂಡು ಹೋಗುವುದು, ಓದಿದ ನಂತರ ಬಂದು ವಾಪಸ್ ಕೊಟ್ಟರಾಯಿತು ಅಂತ ಒಂದು ಪರಿಸರ ಪ್ರೇಮಿ, ಪುಸ್ತಕ ಪ್ರೇಮಿ, ಜನರ ಪ್ರೇಮಿ, ಮನುಷ್ಯ ಪ್ರೇಮಿ ಎಲ್ಲವೂ ಅವರಾಗಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಬಹಳ ಪ್ರಬುದ್ಧತೆಯ ಒಂದು ಆಟೋ ಚಾಲಕ ಅಂತೇಳಿ ತಪ್ಪಾಗ್ಲಿಕ್ಕಿಲ್ಲ. ನಾನು ತುಂಬಾ ಅವರನ್ನು ಈ ವಾಹಿನಿಯ ಮೂಲಕ ಅವರನ್ನು ಅಭಿನಂದಿಸ್ತೇನೆ. ನಮ್ಮ ರಿಕ್ಷಾದಲ್ಲಿ ಬಂದ್ಬಿಟ್ಟು ಲೈಬ್ರರಿ ಇದೆ. ಲೈಬ್ರರಿ ಎಲ್ಲ ತರಹದ ಬುಕ್ಕುಗಳಿದೆ. ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲ ಬೇಕಾಗಿರುವಂಥ ಬುಕ್ಕುಗಳು ಇಟ್ಟಿದ್ದೇನೆ. ಹಾಗೆ ಫಸ್ಟ್ ಏಡ್ ಇಟ್ಟಿದ್ದೇನೆ. ಏನಾದರೂ ಗಾಯ ಆದಾಗ, ಯಾರಾದ್ರೂ ಪೆಟ್ಟಾದರೆ ಅಥವಾ ಆಕ್ಸಿಡೆಂಟ್ ಎಲ್ಲಾದರೂ ಆಗಿದ್ರೆ ರಪ್ಪ ನಮ್ಮ ರಿಕ್ಷಾದಲ್ಲಿ ಎಲ್ಲ ಬೇಕಾಗಿರುವ ಐಟಮ್ಗಳೆಲ್ಲ ಅದರಲ್ಲಿ ಇದೆ. ಹಾಗೆ ಡೈಲಿ ನ್ಯೂಸ್ ಪೇಪರ್ ಇದೆ. ನಮ್ಮ ರಿಕ್ಷಾದಲ್ಲಿ ಪ್ರಯಾಣಿಸುವವರಿಗೆ ಡೈಲಿ ನ್ಯೂಸ್ ಪೇಪರ್ ಬೇಕಾದರೆ ಓದಲಿಕ್ಕೆ. ಹಾಗೆ ಉದ್ದೇಶ ಏನಂದ್ರೆ, ಅದೇ ನಾನು ಚಿಕ್ಕಂದಿರ ಬುಕ್ಕುಗಳನ್ನು ತಗೊಳ್ಳೋದು ಹವ್ಯಾಸ. ನನ್ನ ಎಲ್ಲಿ ಹೋದ್ರು, ಮಾರ್ಕೆಟ್ ಅಥವಾ ಜಾತ್ರೆಗಳೆಲ್ಲ ಇದ್ರೆ ಆ ಬುಕ್ಕುಗಳನ್ನು ನಾನು ಮನೆಗೆ ತಂದು ಓದಿ ಮನೆಯಲ್ಲೇ ಇಟ್ಟಿರ್ತೇನೆ, ಯಾರಿಗೂ ಉಪಯೋಗ ಆಗ್ತಿರಲಿಲ್ಲ. ಈಗ ರಿಕ್ಷಾದಲ್ಲಿ ಇಟ್ಟ ಮೇಲೆ ಎಲ್ಲ ಸಾರ್ವಜನಿಕ ಆಗಲಿ ಎಲ್ಲರಿಗೂ ಒಂದು ಒಳ್ಳೆಯ ಹವ್ಯಾಸ ಮಾಡಿಕೊಳ್ಳಿಕ್ಕೆ ನಾನೊಂದು ರಿಕ್ಷಾದಲ್ಲಿ ಸುಮಾರು ಜನ ಬರ್ತಾರೆ ಹೋಗ್ತಾರೆ, ಅವರೆಲ್ಲ ಬುಕ್ ಕೊಂಡೋಗ್ತಾರೆ, ಮತ್ತೆ ನನಗೆ ತಗೊಂಡು ಬರ್ತಾರೆ. ಮತ್ತೆ ಅವರ ಮನೆಯಲ್ಲಿದ್ದ ಬುಕ್ಕನ್ನು ಕೂಡ ನಮ್ಮ ರಿಕ್ಷಾದಲ್ಲಿ ಇಡೀ ಕೊಡ್ತಾರೆ ಹಾಗೆ ಇಡ್ಲಿಕ್ಕೆ ಅಂತ. ಹಾಗಾಗಿ ತುಂಬಾ ಖುಷಿ ಇದೆ. ಎಲ್ಲರ ಜನರ ಮೆಚ್ಚುಗೆ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಉಂಟು. ಸುಶಾಂತ್ ಕೇವಲ ಪುಸ್ತಕಗಳನ್ನು ಓದುವ ಪ್ರಕ್ರಿಯೆಯನ್ನು ಮಾತ್ರ ಮಾಡ್ತಾ ಇಲ್ಲ, ತನ್ನ ಸ್ವಚ್ಛ ಭಾರತ್ ಮಿಷನ್ನ ಒಂದು ರಾಯಭಾರಿ ಕೂಡ ಸುಶಾಂತ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಆಟೋದಲ್ಲಿ ಬರುವಂಥ ಪ್ರಯಾಣಿಕರು ಕೆಲವು ತಿಂದ ವಸ್ತುಗಳನ್ನು ರಸ್ತೆಯಲ್ಲಿ ಬಿಸಾಡುವಂಥ ವ್ಯವಸ್ಥೆಯನ್ನು ನೋಡಿಕೊಂಡಿದ್ದಂತಹ ಸುಶಾಂತ್ ಇದೀಗ ತನ್ನ ಆಟೋದಲ್ಲಿ ಒಂದು ಡಸ್ಟ್ಬಿನ್ನನ್ನು ಇರಿಸಿದ್ದು, ಪ್ರಯಾಣಿಕರು ತನ್ನ ಬಳಿ ಇರುವಂಥ ಕಸಗಳನ್ನು ಆ ಡಸ್ಟ್ಬಿನ್ನಿಗೆ ಹಾಕಲು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅಲ್ಲದೆ ತನ್ನ ಪರಿಸರ ಪ್ರೇಮವನ್ನು ಕೂಡ ಸುಶಾಂತ್ ಆಟೋದಲ್ಲಿ ತೋರಿಸಿಕೊಂಡಿದ್ದು, ಆಟೋದಲ್ಲಿ ಸುಮಾರು 4-5 ಗಿಡಗಳನ್ನು ನಿರಂತರವಾಗಿ ಇಟ್ಟು ಅವುಗಳನ್ನು ಪೋಷಿಸುವಂಥ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಸುಶಾಂತ್ನ ಈ ಪ್ರಯತ್ನಕ್ಕೆ ಹಲವರಿಂದ ಭಾರಿ ಪ್ರಶಂಸೆ ವ್ಯಕ್ತವಾಗಿದೆ. ಹಲವು ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ಈ ಸುಶಾಂತ್ ಅವರ ಆಟೋ ಭಾರಿ ಪರಿಚಿತವಾಗಿದ್ದು, ಬಂಟ್ವಾಳ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಶಾಂತ್ ಅವರ ಈ ಒಂದು ಪ್ರಯತ್ನಕ್ಕೆ ಭಾರಿ ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.